my YouTube channel TD Talpadi Vlogs. ನಾವು ಬೀಚಿಗೆ ಅಂತ ಹೊರಟದ್ ಮಾರೆ. ಈ ಮಳೆ ನೋಡುವಾಗ ಈಗ ಇಲ್ಲಿ ಬಂದು ಸಿಕ್ಕಿ ಬಿದ್ದಿದ್ದೀವಿ. ಭಾರಿ ಜೋರು ಮಳೆ ಬರ್ತಂತ ಹಾಗೆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಭಾರಿ ಜೋರು ಮಳೆ ಬಂತು. ನಾವು ಹೊರಟೆಲ್ಲ ರೆಡಿ ಆಗಿದ್ವಿ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಮಾತ್ರ ಇದ್ದೀವಿ. ಗಾಳಿ ಭಾರಿ ಜೋರು ಬರ್ತದೆ. ಬಸ್ ಸ್ಟ್ಯಾಂಡ್ ಗಾಳಿಗೆ ಕಾಣ್ತದೆ. ನೋಡಿ ಮಳೆ ನೋಡಿ ಮೇಲೆ ಬರ್ತಾ ಉಂಟು. ನಾವು ಬಂದು ಈಗ ಸಿಕ್ಕಿ ಬಿದ್ದಾಗೆ ಆಯ್ತು. ಮಹಾನಿದೊಂದು ಚೊರೆ ಹೋಗು ಹೋಗು ಅಂತೇಳಿ ಈಗ ನೋಡಿ ನಗರ್ತಾ ಇದ್ದಾನೆ. ಹೇಗೆ ಮಾರೆ ಮಳೆ ನಿಲ್ಬೋದ? ನಾವಿವಾಗ ಬೀಚಿಗೆ ಹೊರಟದ್ದು, ಮಳೆ ಬಿಡುವಂತೆ ಕಾಣುದಿಲ್ಲ. ಹೆಂಡತಿದ್ದು ಲಾಸ್ ಆಗ್ತಾ ಉಂಟು, ಹಾಗೆ ಅದರ ವಿಡಿಯೋ ಚಿತ್ರೀಕರಣ ಆಗ್ತಾ ಉಂಟು, ನೋಡ್ಬೋದು. ಯಾಕಂದ್ರೆ ಇವರದ್ದು ಎಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲಲ್ಲಿ ಇವರು ಒಬ್ಬೊಬ್ಬರು ಒಂದೊಂಥರ ವಿಡಿಯೋ ಹಾಕಿ ಮಾಡ್ತಾ ಇದ್ದಾರೆ, ಇವರ ಅಕ್ಕ ತಂಗಿಯರೆಲ್ಲ. ಹಾಗೆ ಅವರಿಗೊಂದು ಲೈಕ್ ಕೊಡಿ, ವಿಡಿಯೋ ನೋಡಿದವರು. ನೋಡಿ ಶೂಟಿಂಗ್ ಎಲ್ಲ ಆಗ್ತಾ ಉಂಟು. ಆಗದಿಂದ ನಾವು ನಿಂತಿದ್ದೇವೆ ಮಾರೆ, ಮಳೆ ಬಿಡುದು ಕಾಣುದಿಲ್ಲ. ನಾವು ಬೀಚಿಗೆ ಅಂತೇಳಿ ಹೊರಟದ್ದು. ಬೀಚಿಗೆ ಹೊರಟವರು ಮಳೆ ಬಿಡುದು ಕಾಣುದಿಲ್ಲ. ನಿಮಗೆ ವಾಪಸ್ ಮನೆಗೆ ಹೋಗುದು ಅಂತ ಕಾಣ್ತದೆ. ನೋಡಿ ಇವರೆಲ್ಲ ಇಲ್ಲಿ ನಿಂತಿದ್ದಾರೆ. ಗೈಸ್, ನಾವು ಈಗಾಗಲೇ ಬೀಚಿಗೆ ಬಂದು ತಲುಪಿದೆವು. ಮಳೆ ಸ್ವಲ್ಪ ಬಿಟ್ಟಿತ್ತು, ಅದ ನಂತರ ನಾವು ಹೊರಟು ಬಂದೆವು. ನೋಡಿ ಬೀಚು ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟು. ಇವಾಗ ಬಂದು ಮುಟ್ಟಿದಷ್ಟೇ, ನಾವು ಇನ್ನು ಬೀಚ್ ಕಡೆ ಹೋಗುವ. ಗೈಸ್ ಬನ್ನಿ, ನಾವು ಇಲ್ಲಿ ಸ್ವಲ್ಪ ಬೀಚಿದ್ದು ಸ್ವಲ್ಪ ಇಲ್ಲಿ ಅಪ್ ಉಂಟು, ಇಲ್ಲಿ ಅಪ್ಪಲ್ಲಿ ಹೋಗಿ ನಾವು ನೋಡುವ. ಇವರು ಇಲ್ಲಿದ್ದಾರೆ, ಈಗ ಹೊರಡ್ತಾ ಇದ್ದಾರೆ. ನಾ ಸ್ವಲ್ಪ ಮುಂದೆ ಬಂದೆ, ಮೇಲ್ಕಡೆ ಹೋಗಿ ನೋಡುವ. ಮೇಲೆ ಇಲ್ಲಿ ಸ್ವಲ್ಪ ಹೊಯ್ಗೆ ರಾಶಿ ಎತ್ತರ ಹಾಕಿದೆ ನೋಡಿ, ಇಲ್ಲಿ ಅಪ್ಪುಂಟಿಲ್ಲಿ ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ. ಇಲ್ಲಿ ಮೇಲಿಂದ ನೋಡಿದ್ರೆ ಚಂದ ಕಾಣ್ತದೆ ಅಂತೇಳಿ ಹಾಗೆ ಈಗ ಮೇಲೆ ಬಂದಿದೆ. ಮೇಲ್ಕಡೆ ನೋಡು. ಓ ನೋಡಿ ಇಲ್ಲಿ ಸೂಪರ್ ಮರ. ಇದುವೇ ಉಚ್ಚಿಲ ಬೀಚ್. ಉಚ್ಚಿಲ ಬೀಚ್ ನೋಡಿ. ಯಾಕಂದ್ರೆ ಕತ್ತಲ ಆಯ್ತು, ನಾವು ಬರೋಕೆ ಸ್ವಲ್ಪ ಲೇಟ್ ಆಯ್ತು, ಹಾಗೆ ಮಳೆ ಇತ್ತಲ್ಲ, ಹಾಗೆ ಲೇಟ್ ಆಯ್ತು. ಹಾಗೆ ಈಗ ಬಂದು ಮುಟ್ಟುವಾಗ ಇಲ್ಲಿ ಕತ್ತಲಾಯ್ತು, ಹಾಗೆಲ್ಲ ವಿಡಿಯೋ ಎಲ್ಲ ಅಷ್ಟು ಕ್ಲಾರಿಟಿಯಾಗಿ ಬರುವುದಿಲ್ಲ. ನೋಡಿ ನೀರಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆಲ್ಲ. ನೋಡಿ ಅಲ್ಲಿ ಕಲ್ಲಿದ್ದು ರಾಶಿ ಉಂಟು, ಅದರ ಮೇಲೆ ಸ್ವಲ್ಪ ಜನ ಹೋಗಿ ನಿಂತಿದ್ದಾರೆ. ನೋಡಿ ಇದು ನಾವೇಕಂದ್ರೆ ಉಚ್ಚಿಲ ಬೀಚಿಗೆ ಫಸ್ಟ್ ಮೊದಲ ಬಾರಿ ಬರುದು. ಹಾಗೆ ತುಂಬಾ ಜನ ನೋಡಿ, ಫುಲ್ಲು ಕಾರೆಲ್ಲ ಫುಲ್ಲು ನಿಂತಿದೆ. ಇಲ್ಲಿ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ನಮ್ಮ ಇವರದ್ದು ಲಾಗ್ ಕೂಡ ಆಗ್ತಾ ಬರ್ತಾ ಉಂಟು. ಹಾಗೆ ಮೇಲೆ ಬಂದು ಸ್ವಲ್ಪ ಸುಸ್ತಾಯಿತು. ಸುಸ್ತಲ್ಲಿ ಇನ್ನು ಸ್ವಲ್ಪ ಆಚೆ ಕೆಳಗೆ ಹೋಗುವ ಅಂತೇಳಿ ನೋಡುವ ಅಂತೇಳಿ. ನಮ್ಮ ಮಹಾನ್ ಕೂಡ ಎಂಥದೆಲ್ಲ ಹಿಡ್ಕೊಂಡು ಬಂದಿದ್ದಾರೆ, ಎಂಥದ ಒಂದು ಆಟ ಸಾಮಾನು ಇಟ್ಕೊಂಡು ಬಂದಿದ್ದಾನೆ. ಲಾಗ್ ಆಗ್ತಾ ಉಂಟು ನೋಡಿ. ಇವರಿಲ್ಲಿ ಮೀನು ಹಿಡಿತಾ ಇದ್ದಾರೆ. ಮೀನಿಗೆ ಎಂಥದ ಒಂದು ಗಾಳದಾಗಿ ಮಾಡಿ ಮೀನು ಹಿಡಿಲಿಕ್ಕೆ ಅಂತೆ. ಬಾಕ್ಸಲ್ಲಿ ಸ್ವಲ್ಪ ಮೀನು ಇರಬೇಕು ಬಹುಶಃ. ಗೈಸ್ ಬನ್ನಿ, ನಾವು ಕೆಳಗೆಲ್ಲ ನೋಡ್ಕೊಂಡು ಬರೋ, ಸ್ವಲ್ಪ ನೀರಿನ ಹತ್ತಿರ. ಫೋಟೋ ಎಲ್ಲ ತೆಗೆಯುವ. ಅಲ್ಲಿ ಕೆಳಗೆ ಹೋಗುವ ಫಸ್ಟಿಗೆ ನೀರಿನ ಹತ್ರ, ಮತ್ತೆ ಫೋಟೋ ಅದು ಇದೆಲ್ಲ ತೆಗೆಯುವ. ಓ ಯಾರೊಬ್ಬ ಹುಡುಗ ಇಲ್ಲಿ ನೀರಲ್ಲಿ ಆಟ ಆಡ್ಲಿಕ್ಕೆ ಅಂತೇಳಿ ಮೇಲೆ ಬಂದಿದ್ದಾನೆ. ಹಾಕಿ ಎಲ್ಲ ಫುಲ್ಲು ಹೊಗೆ ತುಂಬಿದಾಗಿ ಕಾಣ್ತದೆ. ಎಲ್ಲ ದೊಡ್ಡ ದೊಡ್ಡ ಮರದ
ದಿಂಬೆಗಳೆಲ್ಲ ಬಂದು ಇಲ್ಲಿ ಬಿದ್ದಿದೆ. ನಾವು ಮಿಸ್ಟೇಕ್ ಆದಂದ್ರೆ ನಾವು ಬರುವಾಗ ಕತ್ತಲಾಯ್ತು ಮಾರೆ, ಹಾಗೆ ಸ್ವಲ್ಪ ಗಂಟೆ ಒಂದು 6 ಕಾಲ ಆಯಿತು. ನಾವು ಬೇಗ ಇಲ್ಲಿ ಬರ್ತಿದ್ರು ಉಂಟಲ್ಲ, ಸ್ವಲ್ಪ ಸೂರ್ಯನ ಬೆಳಕಲ್ಲಿ ಒಳ್ಳೆ ಕಾಣ್ತಿತ್ತೇನು. ಯಾಕೆಂದರೆ ಸೂರ್ಯನ ಬೆಳಕಲ್ಲಿ ಕಾಣೋದು ಸಹ ಮಳೆ ಇತ್ತು. ಮಳೆಯಿಂದಾಗಿ ಈಗ ಸೂರ್ಯ ಮುಳುಗುವ ಟೈಮ್ ಆಗೋದಷ್ಟೇ, 6 ಗಂಟೆ 6:20 ಆಗೋದಷ್ಟೇ. ನೋಡಿ ಸೂರ್ಯ ಮುಳುಗಲಿಕ್ಕೆ ರೆಡಿ ಆದಷ್ಟೇ. ಅದು ಮೋಡ ಇದ್ದ ಕಾರಣ ನಮಗೆ ಕಾಣ್ದು ನೋಡಿ, ಎಲ್ಲ ಮರದ ದಿಂಬೆಗಳೆಲ್ಲ ನೀರಲ್ಲಿ ಬಂದು ಇಲ್ಲಿ ಮೇಲೆ ಬಂದು ಬಿದ್ದಿದೆ ನೋಡಿ. ಫುಲ್ಲು ಕಲ್ಲೆಲ್ಲ, ಅದೆಲ್ಲ ಕಲ್ಲೆಲ್ಲ ಕಡಲ ಕೊರತೆ ಆಗುವಾಗ ಹಾಕಿದಂಥ ಕಲ್ಲುಗಳೆಲ್ಲ ಇಲ್ಲಿ. ಗೈಸ್ ನಾವೀಗ ನೀರಿನ ಹತ್ರ ಬಂದೆವು. ಫುಲ್ಲು ಹೊಗೆಯಲ್ಲಿ ಕಾಣುವುದಿಲ್ಲ ಮಾರ. ಮಹಾನ್ ಮೇಲೆ ಬಾ ನೋಡಿ ಎಲ್ಲ. ಇವತ್ತು ಇಲ್ಲಿ ಯಾಕಂದ್ರೆ ಸಣ್ಣ ಬೀಚ್ ಅಲ್ಲ, ಇಲ್ಲಿ ಅಷ್ಟು ಜನ ಇಲ್ಲ ನಿಜವಾಗಿ. ತೆರೆಯ ಶಬ್ದದಲ್ಲಿ ನಾವು ಮಾತಾಡೋದು ಕೇಳಲಿಕ್ಕಿಲ್ಲ, ಆ ಥರ ತೆರೆಯ ಶಬ್ದ ಬಾರಿ ಜೋರುಂಟು. ಬರ್ಬೋದು, ಇದು ಒಳ್ಳೇದುಂಟು ಬೀಚ್. ಇದು ಉಚ್ಚಿಲದಲ್ಲಿ ಇರುವುದು. ಉಚ್ಚಿಲ ಅಂತ ಹೇಳಿದ್ರೆ ಸೋಮೇಶ್ವರಕ್ಕಿಂತ ಸ್ವಲ್ಪ ಈ ಕಡೆ ಇರುವುದು. ಇವತ್ತು ಭಾನುವಾರದಲ್ಲಿ ಸ್ವಲ್ಪ ಜನ ಇದ್ದಾರೆ ಇಲ್ಲಿ, ಇಲ್ಲದ್ರೆ ಇಲ್ಲಿ ಅಷ್ಟು ಜನ ಇರುವುದಿಲ್ಲ ಕಾಣಬೇಕು. ಯಾಕಂದ್ರೆ ನಾವು ಫಸ್ಟ್ ಬಂದದ್ದು, ಇಷ್ಟವರೆಗೆ ಇಲ್ಲಿ ಬರಲಿಲ್ಲ. ಸಮುದ್ರದ ಹತ್ರ ನಾವು ಎಷ್ಟು ಜಾಗೃತಿ ಇದ್ದಷ್ಟು ಒಳ್ಳೇದು. ಯಾಕೆಂದರೆ ಮಕ್ಕಳನ್ನು ಹೀಗೇನೆ ಬಿಟ್ಟು ನಿಲ್ಲುವಾಗೆ ಇಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿರೋದಿಲ್ಲಲ್ಲ ಏನಾಗ್ತದೆ ಅಂತ ಅಂತೇಳಿ, ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಹಾಗೆ ಈಗ ಇವನಿಗೆ ಸ್ವಲ್ಪ ನೀರು ಅಂತ ಹೇಳಿದರೆ ಭಾರಿ ಇಷ್ಟ. ಹಾಗೆ ಸಮುದ್ರದ ಹತ್ರ ಎಲ್ಲ ನಾವು ನೀರಲ್ಲಿ ಆಟ ಆಡಲಿಕ್ಕೆ ಬಿಟ್ಟರೆ ಆಗ್ಬೋದು ಮಕ್ಕಳನ್ನು. ನೋಡಿ 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 ಮಣ್ಣಲ್ಲೆಲ್ಲ ಆಟ ಆಡ್ತಿದ್ದೇನೆ. ಅಕ್ಕ ಬಂತು ಬಂತು ಬಂತು, ಸಾಕು ಬಾ. ಅಕ್ಕ ದೊಡ್ಡ ದೊಡ್ಡ ಸೇರೆ, ಇದು ಭಾರಿ ಜೋರುಂಟು. ಈಗ ಅದು ಈಚೆ ಮೇಲೆ ಬರ್ತದೆ. ಬಾ 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 ಬಾ. ನಾವೀಗ ಕಲ್ಲಿನ ಹತ್ರ ಹೋಗ್ತಿದ್ದೇವೆ. ಅಕ್ಕ ಅವನನ್ನು ನೋಡ, ಅಲ್ಲಿ ನೋಡ ಅವನನ್ನು. ನೀರು ಬಂತು. ನೀರು ಬರುದೇ ಗೊತ್ತಾಗುದಿಲ್ಲ ಇವರನ್ನೆಲ್ಲ ಬಿಟ್ಟರೆ ಉಂಟಲ್ಲ. ಇಲ್ಲಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ನೀರು ಬರ್ತದೆ. ಹಾಗಿರುವಾಗ ನಾವು ಈ ಮಕ್ಕಳನ್ನು ಇಲ್ಲಿ ಬಿಟ್ಟು ಸುಮ್ಮನೆ ಕೂತಲು ಹಾಗೆ ಚಾನ್ಸಸ್ ಇಲ್ಲ. ನೋಡಿ ಇವರಿಬ್ಬರು ಅಲ್ಲಿ ಹೋಗಿದ್ದಾರೆ. ಹೇಳಿದ್ರೆ ಗೊತ್ತಾಗುದಿಲ್ಲ, ನೀರಲ್ಲಿ ಜಾಸ್ತಿ ನಿಲ್ಬೇಡಿ ಅಂತ. ಅಲ್ಲಿ ಸೆರೆ ಬರ್ತದೆ ಇದರಾಗಿ. ಅಕ್ಕ ಅದು ನೀರು ಈಚೆ ಮೇಲೆ ಬರ್ತದೆ. ನೋಡಿ ನೋಡಿ ಒಂದು ಕೆಲಸ ನೋಡಿ. ಬನ್ನಿ ಬನ್ನಿ ಸಾಕು. ಮಕ್ಕಳನ್ನು ಭಾರಿ ಜಾಗೃತಿ ಆಗಬೇಕು ಮಾರಿ. ಇವನಿಗೆ ಕೋಪ ಬರ್ತದೆ. ಉಚ್ಚಿಲ ಬೀಚ್ ಕತ್ತಲಾಯ್ತು ಮಾರೆ, ಇನ್ನು ಹೊರಡೋದು ಒಳ್ಳೇದು. ನೋಡಿ ಕಲ್ಲು ಹಾಕಿದ್ದಾರೆ, ಅದರ ಮೇಲೆ ಈಗ ನಮ್ಮ ಕೂತ್ಕೊಂಡು ಒಂದು ಸೆಲ್ಫಿ ಮತ್ತೆ ವಿಡಿಯೋ ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಸೂಪರ್ ಸೀನರಿ ಮಾರೆ. ಯಾಕಂದ್ರೆ ಕಲ್ಲು ಹಾಕಿದ್ದಾರೆ, ಹೋಗಿ ಹೋಗ್ತದಲ್ಲ, ಅದಕ್ಕೋಸ್ಕರ. ಕುತ್ಕು ಅಮ್ಮ ಸಿಂಗ ಬರ್ತಾರೆ, ಒಂದು ಫೋಟೋ ಎಲ್ಲ ತೆಗೆಯುವ. ಹಾ ನೋಡು, ತೆರೆಯಲ್ಲಿ ಎಷ್ಟು ದೊಡ್ಡ ತೆರೆ. ನೋಡಿ ನಾವು ಅಲ್ಲಿಂದಲೇ ಆಗ ಹಿಂದೆ ಬರುದು ಅಂತ ಇತ್ತು. ಮಳೆ ಬಿಟ್ಟ ಕೂಡಲ್ಲಿ ಇಲ್ಲಿಗೆ ಬಂದರಲ್ಲಿ ನಾವು ಬಂದಿವಿ. ನಾವು ಸುಮ್ಮನೆ ಬ್ಲಾಕ್ ಮಾಡದೆ ಅಲ್ಲಿಂದ ಹಿಂದೆ ಬರುವಾಗೆ ಆಗ್ತದೆ. ಕಳ್ಳ ಸೆಲ್ಫಿ ಅಂತ ಹೇಳಿ ನಮ್ಮನ್ನು ಕೇಳಿ ವಿಡಿಯೋ ಮಾಡ್ತಿರೋದು ನೋಡಿ ಅಂತ. ನಾನು ಸುಮ್ಮನೆ ಹೀಗೆಲ್ಲ ಹೌದು, ಕತ್ತಲಾಯ್ತಲ್ಲ, ಕತ್ತಲಾದ ನಂತರ ನಿಲ್ಲಿಕ್ಕಿಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳಿ, ತುಂಬಾ ದೊಡ್ಡ ದೊಡ್ಡ ಕಲ್ಲು ಹಾಕಿದ್ದಾರೆ ನೋಡಿ. ಇವನಿಗೆ
ಹೋಗುದು ಇಷ್ಟು ಬೇಗ ಬೇಡ ಅಂತೇಳಿ ಗಲಾಟೆ ಮಾಡ್ತಿದ್ದಾನೆ. ಗೈಸ್, ನಮ್ಮದು ಮಹಾನಿಗೆ ಇಷ್ಟು ಬೇಗ ಹೋಗುದು ಅಂತ ಹೇಳುವಾಗ ಮಹಾನ್ ಗಲಾಟೆ ಮಾಡ್ತಿದ್ದಾನೆ. ನಾವಿನ್ನು ಬೀಚಿಂದ ಹೊರಡುವ ಅಂತ ನೋಡುದು. ಈಗ ಆಚೆ ಹೋಗ್ಬೇಡ ಮಹಾನ್, ಕಲ್ಲಿನ ಎಡೆಗೆ ಅವನ ಇದರಲ್ಲಿ ಹೋಗುದು ಮಾಡಿ. ಬಾ ಬಾ ಬಾ. ಓಕೆ ಗೈಸ್, ನಮ್ಮದು ಇವತ್ತು ಬೀಚಿಯ ಒಂದು ನೋಡಿದಂಥ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಕಾರ್ಯಕ್ರಮ ಸ್ವಲ್ಪ ತಿರುಗಾಡಿ ಸುಸ್ತಾಯಿತು, ಕತ್ತಲೆ ಸಹ ಆಯ್ತು. ಇನ್ನು ಯಾಕಂದ್ರೆ ಇಲ್ಲಿ ಜಾಸ್ತಿ ಟೈಮ್ ನಿಲ್ಲಿಕ್ಕಿಲ್ಲಲ್ಲ ಬೀಚಲ್ಲಿ. 7 ಗಂಟೆ ಮೊದಲು ನಾವು ಮನೆಗೆ ಮುಟ್ಟಿ ಆಗಬೇಕು. ಮಹಾನ್ ಕೂಡ ಬಂದ ಮೇಲೆ ಅಲ್ಲೆಲ್ಲ ಆಟಾಡಿ